ನಮ್ಮದು ಈಗಿತ ಮಳೆ ಬಿತ್ತನೆ ಲೇಟು. ಜೂನ್ ಜುಲೈ ಎಂಡಲ್ಲೇ ನಮಗೆ ಮಳೆ ಆಗಬೇಕಾಯಿತು, ಅವಾಗೆ ಬಿತ್ತನೆ ಮಾಡಬೇಕಾಗಿತ್ತು. ಆದರೂ ಮಳೆ ಕೊರತೆಯಿಂದ ಈಗ ಸ್ವಲ್ಪ ನಿನ್ನೆ ಮೊನ್ನೆಯಿಂದ ಸ್ವಲ್ಪ ಬೀಳ್ತಾಯಿದೆ. ಅಲ್ಕು ಸಾಲದು ಮಳೆ, ಆದರೂ ಒಣ ಬೇಸಾಯ ಥರನೇ ಮಾಡ್ತಾಯಿದ್ದೀವಿ ಇವಾಗ. ಯಾಕಂದರೆ ವಿಧಿ ಇಲ್ಲ, ಟೈಮ್ ಆಗೋಗಿದೆ. ನಾವು ಅಲ್ಕೋಯಿಂದ ಸಾಲದು ಮಳೆ, ಅಲ್ಕು ತೆಳುವ ಬಿದ್ದಿರೋದಕ್ಕೋಸ್ಕರ ನಾವು ಇವಾಗ ಬಿತ್ತನೆ ಆಗ್ತಾಯಿದ್ದೀವಿ. ಎಷ್ಟು ಎಕರೆ ರಾಗಿ ಚೆಲ್ಲಿ? 2 ಎಕರೆ ರಾಗಿ ಇವಾಗ ಇಲ್ಲಿ ಚೆಲ್ತಾಯಿದ್ದೀವಿ. ಇನ್ನು ಮುಂದೆ ಹೋಗ್ಬೇಕು, ಇನ್ನು ಬೇರೆ ಕಡೆ ಚೆಲ್ಲಕ್ಕೆ ಹೋಗ್ಬೇಕು. ಇದು ರಾಗಿ ಜೊತೆಗೆ ಏನೇನು ನೀವು ಇದು ಗೊಬ್ಬರಗಳ? ರಾಗಿ ಚೆಲ್ಲಕ್ಕೆ ಮೊದಲೇ ಕೋಳಿ ಗೊಬ್ಬರ ಹಾಕಿದ್ದೀವಿ 1 ಲೋಡು. ಆಮೇಲೆ ಉಳುಮೆ ಮಾಡಿ ತಿರ್ಗಿ ಆಮೇಲೆ ಇವಾಗ DAP 2 ಮೂಟೆ, 1 ಎಕರೆಗೆ 1 ಮೂಟೆ, ಅಲ್ಲಿಗೆ 2 ಎಕರೆಗೆ 2 ಮೂಟೆ DAP ಹಾಕ್ತೀವಿ. ಅದ್ರ ಜೊತೆಗೆ ರಾಗಿ. ಅಲ್ಲ, ಮಳೆ ತುಂಬ ಲೇಟ್ ಆಯ್ತಲ್ಲ? ಮಳೆ ತುಂಬ ಲೇಟ್ ಈಗಿತ ವರ್ಷ ಜುಲೈಗೆ ಎಂಡಲ್ಲಿ ನಾವು ಹೊಲಗಳು ಬಿತ್ತಿದ್ವಿ. ಇಷ್ಟೊತ್ತಿಗೆ ಸ್ವಲ್ಪ ಅಷ್ಟುದ ಪೈರಾಗಿ ಕುಂಟೆ ಹೊಡಿತಾಯಿದ್ವಿ. ಈಗಿತ ಮಳೆ ಕೊರತೆಯಿಂದ ಇವಾಗ ಲೇಟ್ ಆಗ್ಬಿಟ್ಟಿದೆ. ಈ ವ್ಯವಸಾಯದ ಬಗ್ಗೆ ಏನು ಹೇಳ್ತೀರಾ? ವ್ಯವಸಾಯ ಬಗ್ಗೆ ಏನು ಮನ ಮಕ್ಕಳು ಸಹಾಯ ಅಂತೇಳಿ ದುಡಿಮೆ ಏನಿದೆ ಅಂದರೆ, ಮಳೆ ಬಂದರೆ ನಮ್ಗೆ ಖುಷಿ, ಮಳೆ ಇಲ್ಲ ಅಂದರೆ ಏನು ನಮ್ಗೆ ಸಂತುಷ್ಟಿ ಇರೋಲ್ಲ. ದನ ಕರುಗಳು ಹಸುಗಳಿಗೆ ಅವಕ್ಕೆಲ್ಲ ಮೇವುಗಳಿರಲ್ಲ. ಮಳೆ ಬೀಳ್ತಾಯಿದ್ರೆ ಹಸುಗಳಿಗೂ ಒಳ್ಳೆ ಮೇವು, ಹಾಲು ಕರಿತವೆ, ಸಂತುಷ್ಟಿ ಇರುತ್ತೆ. ಹೌದು. ಈಗ ರಾಗಿ ಎಲ್ಲ ಈ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಎಲ್ಲ ಕಡೆ ರಾಗಿ ಚೆಲ್ಲಿದ್ರೆ? ಚೆಲ್ತಾ ಇದ್ದಾರೆ ಎಲ್ಲ ಕಡೆ ಇದೇ ಥರನೇ. ಅಲ್ಕೂ ಮಳೆ ಸ್ವಲ್ಪ ಬೀಳ್ತದ್ರಿಂದ ಒಬ್ಬೊಬ್ಬರು ಹಾಕ್ತಾವ್ರೆ, ಒಬ್ಬೊಬ್ಬರು ಇನ್ನೂ ಬೀಳಲಿ ಅಂತ ಅವ್ರೆ. ಇದೇ ಸಮಸ್ಯೆ ಆಗಿದೆ. ಯಾಕೆ ಈ ಸತಿ ಮಳೆ ಇಲ್ಲ? ಈ ಸತಿ ಮಳೆ ಬೀಳ್ತಾ ಇಲ್ಲ. ಮುಂಗಾರು ಮಳೆ ಜೋರಾಗಿರ್ಬೇಕಿತ್ತು. ಮುಂಗಾರಿಂದ ಮಳೆ ಇಲ್ಲ. ರೈತರಿಗೆ ನೀವೇನೇನು ಸಲಹೆ ಸೂಚನೆಗಳು ನೀಡ್ತೀರಾ ವ್ಯವಸಾಯದ ಬಗ್ಗೆ? ರಾಗಿ ಚೆಲ್ಲೋದು, ಲಾಗೋಟ್ ಚೆಲ್ಕೊಡೋದು. ನೋಡಿ, ಇವಾಗ ನಮ್ಮ ಹುಡುಗರು ಚೆಲ್ಲಕ್ಕೆ ಬರಲ್ಲ ನೋಡಿ, ಈ ಥರ ಚೆಲ್ರಿ ಅಂತ ಹೇಳ್ಕೊಡೋದು. ಎಲ್ಲ ಕಲ್ತಿರೋರು ಅವ್ರಿಗೆ ಹೇಳ್ಕೊಟ್ಟು ಮಾಡಿಸ್ತೀವಿ. ಹೌದು. ಇವಾಗ ಎಷ್ಟು ಎಕರೆ ನೀವು ರಾಗಿ ಚೆಲ್ಲಿದ್ದಂದಿದ್ದು? 2 ಎಕರೆ. 2 ಎಕರೆ ರಾಗಿ ಚೆಲ್ಲಿದ್ರೆ ಎಷ್ಟು ಮೂಟೆ ರಾಗಿ ಚೆಲ್ಲಿದ್ರೆ? ಈಗ ಕೆಜಿ ಲೆಕ್ಕದಲ್ಲಿ ತಗೊಂಡ್ರೆ? ಕೆಜಿ ಲೆಕ್ಕ ಬ್ಯಾಗಿತ್ತು, 5 kg ಬ್ಯಾಗು. ಇದು ಒಣ ಬೇಸಾಯ ಅಂತೇಳಿ ನಮಗೆ ಎಕರೆಗೆ 6 kg ಇಲ್ಲ 10 kg ಒಳಗೆ ಚೆಲ್ಲಬೇಕು. ಈ ಒಣ ಭೂಮಿ ಇರೋ ದಿಸೆಯಿಂದ ಹುಟ್ಟೋದು ಯಾವುದೋ ಸಾಯೋದು ಯಾವುದೋ ಅಂತೇಳಿ ಡಬಲ್ ಚೆಲ್ತೀವಿ. ಯಾಕಂದರೆ ಮಳೆ ಕೊರತೆಯಿಂದ ಮಳೆ ಸಂತೃಷ್ಟವಾಗಿ ಇದ್ಬಿಟ್ರೆ 10 kg ಸಾಕು ಎಕರೆಗೆ. ಮಳೆ ಕೊರತೆ ಇರೋ ದಿಸೆಯಿಂದ ಮಳೆ ಇಲ್ಲ ಅಂತಂದರೆ ಹೋಗಿದ್ದು ಹುಟ್ಟಿ ಸಾಯ್ತದೆ. ಅದ್ರ ದಿವಸದಿಂದ ಡಬಲ್ ಚೆಲ್ತೀವಿ ಈಗ. ತಮ್ಮ ಹೆಸರು? ಶಾಮಣ್ಣ ಅಂತ. ಲಾಗೋಟ್ ಚೆಲ್ಲಂತ ರಾಗಿ 25 kg ರಾಗಿ ಚೆಲ್ಲಕ್ಕ ಇಬ್ಬರು 1,000 2,000 ಕೊಡ್ಬೇಕಂತ. ಎಷ್ಟು ಹತ್ರ ಬರ್ತೀರಾ? ಇನ್ನೊಂದು ಮೂಟೆ ಅದೇ ಅಂತಂದ್ಬಿಟ್ಟು ಎಲ್ಲ ಒಂದು ಕಡೆ ಚೆಲ್ಬಿಡ್ರಿ. ರಾಗಿ ಚೆಲ್ಲಿದ ನಂತರ ರಾಗಿ ಭೂಮಿ ಮೇಲೆ ಇರಬಾರ್ದು, ಭೂಮಿ ಒಳಗಡೆ ಹೋಗ್ಬೇಕು ಅಂತೇಳಿ ಲೆವೆಲ್ ಮಾಡ್ತಾರೆ. ಈ ರಾಗಿಗೆ ನೋವಿಲ್ದಂಗೆ, ರಾಗಿಗೆ ಹೊಡೆದೋಗ್ದಂಗೆ ಈ ಥರ ರಾಗಿನೇ ಭೂಮಿ ಒಳಗಡೆ ಹೋಗಂಗೆ ಟ್ರ್ಯಾಕ್ಟರ್ನಾಗೇ ಮಾಡ್ತಾ ಇರ್ತಕ್ಕಂಥದ್ದು.